ಪಟ್ಟಿದೆ. ನಿನ್ನ ವಾಕ್ಯವು ಅದರ ವಾಕ್ಯವು ಯೋಹಾನ ಬರೆಯೋದಕ್ಕಿಂತ ಮುಂಚೆನೆ ಆದಿಯಿಂದಲೂ ಅಂದ್ರೆ ಪರಲೋಕದ ಈ ಭೂಮಿ ಸೃಷ್ಟಿ ಆಗೋದಕ್ಕಿಂತ ಮುಂಚೆನೆ ವಾಕ್ಯಗಳನ್ನ ಆತನು ಬರೆದಿಟ್ಟಿದ್ದಾರಂತೆ. ಹಲ್ಲೆಲೂಯ. ಏನಕ್ಕೋಸ್ಕರ ಬರೆದಿದ್ದಾರೆ? 90ನೇ ವಾಕ್ಯದ ನನಗೆ ತಲತಲಾಂತರಕ್ಕೂ ಇರುವುದು, ನೀನು ಭೂಮಿಯನ್ನು ಸ್ಥಾಪಿಸುತ್ತೀರು, ಅದು ಕದಲುವುದಿಲ್ಲ. ಸಾಕು. ಹಲ್ಲೆಲೂಯ. ಇಲ್ಲಿ ವಾಕ್ಯ ಹೇಳ್ತದೆ, ನಿನ್ನ ಸತ್ಯತೆಯು ತಲತಲಾಂತರಕ್ಕೂ ಇರುವುದು. ಅಂದ್ರೆ ಏನು? ಅಬ್ರಾಮ್ ಕಾಲದಿಂದ ಹಿಡಿದು ಯಾವ ಕಾಲದಲ್ಲಿ ನಾವು ಇದಾಗ್ತೀವಿ, ಎಲ್ಲಾ ಭೂಮಿನೆಲ್ಲ 40 ದಿನ ನೀರು ಮಳೆ ಬಿದ್ದು ಭೂಮಿ ಎಲ್ಲ ನಾಶ ಆಗುದು ಯಾವ ಟೈಮಲ್ಲಿ? ಯಾರ ಟೈಮಲ್ಲಿ? ನೋಹನ ಸಮಯದಲ್ಲಿ. ಹಲ್ಲೆಲೂಯ. ನೋಹನ ಸಮಯದಕ್ಕಿಂತ ಮುಂಚೆ ನಾವು ನೋಡ್ಬೇಕಾದ್ರೆ ಆದಾಮ ಆವಳೆಲ್ಲ ಇರ್ತಾರೆ, ಅವರ ಮಕ್ಕಳು ಇರ್ತಾರೆ. ಆ ಮಕ್ಕಳಿಂದ ಅದೇ ರೀತಿ ಬರ್ತಾ ಇರ್ಬೇಕಾದ್ರೆ ಪಾಪ ಹೆಚ್ಚಾಗಿರುತ್ತೆ. ಹಲ್ಲೆಲೂಯ. ಆ ಸಮಯದಲ್ಲಿ ಆ ಪಾಪಗಳನ್ನೆಲ್ಲ ನೀಗೋದಕ್ಕೋಸ್ಕರ ದೇವರು ಮಳೆಯ ರೂಪದಲ್ಲಿ ಎಲ್ಲಾರನ್ನೂ ಅಳಿಸ್ಬಿಡ್ತಾರೆ. ಹಲ್ಲೆಲೂಯ. ಇಲ್ಲಿ ವಾಕ್ಯ ಹೇಳ್ತದೆ, ನಿನ್ನ ಸತ್ಯತೆಯು ತಲತಲಾಂತರಕ್ಕೂ ಇರುವುದು. ಅಂದ್ರೆ ಏನು ಅಂದ್ರೆ ಅಲ್ಲಿ ಬರೀ ಚೂಸ್ ಮಾಡ್ಕೊಂಡಿದ್ರು ಒಬ್ಬ ಪರ್ಸನ್. ನೋಹನ ಮಾತ್ರ ಚೂಸ್ ಮಾಡ್ಕೊಂಡಿದ್ರು. ಏನಕ್ಕೆ? ಅವನ ಮುಖಾಂತರ ಆತನ ಸತ್ಯತೆಗಳನ್ನ ಮುಂದುವರಿಸೋದಕ್ಕೆ. ಹಲ್ಲೆಲೂಯ. ಹಲ್ಲೆಲೂಯ. ಮೋಶೆ ನೋಹನ ಟೈಮಲ್ಲಿ ನಡೆದಿರೋಂಥ ಯಾವ ವಿಷಯನೂ ನೋಡಿಲ್ಲ. ಅಬ್ರಾಮ್ ಇರುವಂತ ಟೈಮಲ್ಲಿ ಮೋಶೆ ಇರ್ಲಿಲ್ಲ. ಆದ್ರೂ ಸಹ ಆದಿಕಾಂಡ, ವಿಮೋಚನೆ ಕಂಡ, ಯಾಜಕ ಕಂಡ, ಅರಣ್ಯ ಕಂಡ, ಧರ್ಮೋಪದೇಶ ಕಂಡ ಈ 5 ಪುಸ್ತಕಗಳನ್ನ ಆತನು ಬರೀತಾನೆ. ಮೋಶೆ ಬರೀತಾನೆ. ಹೇಗೆ? ದೇವರ ದರ್ಶನಗಳಿಂದ, ದೇವರ ಹತ್ರ ಆತನು ಮಾಡಿದಂತ ಪ್ರಾರ್ಥನೆಗಳಿಂದ ಆತನು ಅದನ್ನೆಲ್ಲ ಅವನಿಗೆ ತೋರಿಸ್ಪಡಿಸ್ತಾರೆ. ಏನಕ್ಕೆ ಅಂದ್ರೆ ಆತನ ಸತ್ಯತೆಗಳನ್ನ ತಲತಲಾಂತರದಕ್ಕೂ ಮುಂದೆ ನಡೆಸ್ಕೊಂಡು ಹೋಗೋದಕ್ಕೋಸ್ಕರ. ಹಲ್ಲೆಲೂಯ. ಹಲ್ಲೆಲೂಯ. ಈ ವಾಕ್ಯ ಹೇಳ್ತದೆ, ನೀನು ಭೂಮಿಯನ್ನು ಸ್ಥಾಪಿಸಿರುತ್ತಿ, ಅದು ಕದಲುವುದಿಲ್ಲ. ಏನು? ಈ ಭೂಮಿನ ಆತನು ಸ್ಥಾಪಿಸಿದ್ದಾರೆ. ಈ ಭೂಮಿ ಮೇಲೇನೂ ಏನೂ ಇಲ್ಲ, ಕೆಳಗಡೆನೂ ಏನೂ ಇಲ್ಲ. ಅದು ಇದು ಗ್ರಾವಿಟಿಯಿಂದ ನಿಂತಿದೆ. ಹಲ್ಲೆಲೂಯ. ಸೋಲಾರ್ ಸಿಸ್ಟಮ್ ಅಲ್ಲಿ ನಾವು ನೋಡ್ಬೇಕಾದ್ರೆ, ನಾವು ಈ ಭೂಮಿಯಿಂದ ಆಚೆ ಹೋಗಿ ನೋಡ್ಬೇಕಾದ್ರೆ ಇದ್ರ ಕೆಳಗಡೆನೂ ಏನಿಲ್ಲ, ಮೇಲೇನೂ ಏನೂ ಇಲ್ಲ. ಒಂದು ಕತ್ತಲಾದ ಜಾಗದಲ್ಲಿ ಈ ಭೂಮಿ ಹಿಂಗ ಸುತ್ತಾ ಇದೆ, ಸೂರ್ಯನ ಸುತ್ತಲೂ. ಹಲ್ಲೆಲೂಯ. ಆತನು ಅದನ್ನ ಸ್ಥಾಪಿಸಿದ್ದಾನೆ. ಹಲ್ಲೆಲೂಯ. ಅದಕ್ಕೆ ಈ ವಾಕ್ಯ ಹೇಳ್ತಿದೆ, ಅದು ಕದಲುವುದಿಲ್ಲ. ಏನು? ಆ ಭೂಮಿ ಕದಲುವುದಿಲ್ಲ. ಈಗ ಭೂಮಿ ಸುತ್ತಾ ಇದೆ ಅನ್ನೋದು ನಮ್ಗೆ ಯಾರಿಗಾರು ಗೊತ್ತಾಗ್ತಾ ಇದೆಯಾ? ನಾವು ಸುತ್ತಾ ಇದೀವಿ ಭೂಮಿ ಜೊತೆನೆ, ಅದು ನಮಗೆ ಗೊತ್ತಾಗ್ತಾ ಇದೆಯಾ? ಏನಕ್ಕೆ ಅಂದ್ರೆ ಆತನು ನಮ್ಮ ಪಾದಗಳನ್ನ ಕದಲಗೊಳಿಸುವುದಿಲ್ಲ. ಹಲ್ಲೆಲೂಯ. ಅದರ ವಾಕ್ಯ ಹೇಳುತ್ತದೆ, ನಿನ್ನ ಮುಂದೆ ವೈರಿಗಳು ಬಂದು ನಿಂತರೂ ಸಹ ನಿನ್ನ ಪಾದಗಳನ್ನ ನಾನು ಕದಲಗೊಳಿಸುವುದಿಲ್ಲ. ಹಲ್ಲೆಲೂಯ. ಅದೇ ರೀತಿ 93ನೇ ವಾಕ್ಯ ಹೋದ್ರ, ನಾನು ನಿನ್ನ ನಿಯಮಗಳನ್ನು ಎಂದಿಗೂ ಬರೆಯುವುದಿಲ್ಲ, ಅವುಗಳಿದ್ದರೆ ನನ್ನನ್ನು ಬದುಕಿಸಿದ್ದಿ. ಸಾಕು. ಹಲ್ಲೆಲೂಯ. ನಾವು ಈ ದಿನ ಬದುಕಿರೋದು ಏನಕ್ಕೆ? ಆತನ ನಿಯಮಗಳನ್ನು ಮರೆತಿಲ್ಲ ಅನ್ನೋದಕ್ಕೆ. ಹಲ್ಲೆಲೂಯ. ಈ ವಾಕ್ಯ ನನಗೆ ಕೊಡ್ಬೇಕಾದ್ರೆ ಆ ವಾಕ್ಯ ಹೇಳುತ್ತೆ, ನನ್ನ ನಿಯಮಗಳನ್ನು ನೀನು ಮರೆತಿಲ್ಲ. ಹಲ್ಲೆಲೂಯ. ನಾನು ಮರೆತಿಲ್ವಾ? ఆయన ఇచ్చిన నిబంధనని నేను పట్టుకొని వెళ్తున్నానా లేక వదిలేసి వెళ్తున్నాను? ಅದನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ಹಲ್ಲೆಲೂಯ. ಆತನ ನಿಯಮಗಳನ್ನ ನಾನು ಹಿಡ್ಕೊಂಡು ನಡೆದುಕೊಂಡು ಹೋಗ್ತಾ ಇಲ್ಲ, ಆದ್ರೆ ನಾನು ಏನಕ್ಕೆ ಬದುಕಿದ್ದೀನಿ, ಎಂದಕ್ಕೂ నేను ఉన్నాను. ಹಲ್ಲೆಲೂಯ. ಆತನ ಈ ವಾಕ್ಯ ಹೇಳ್ತದೆ, ನಾನು ನಿನ್ನ ನಿಯಮಗಳನ್ನು ಎಂದಿಗೂ ಮರೆಯೋದಿಲ್ಲ, ಅವುಗಳಿಂದ ನನ್ನನ್ನು ಬದುಕಿಸಿದ್ದಿ. ಅಂದ್ರೆ ಏನು? ఆయన ఇచ్చిన నిబంధనని పట్టుకొని నేను జీవిస్తున్నాను, మరి ఇప్పుడు వదిలేసిన్నాను, ఎందుకు జీవిస్తున్నాను? ಬಿಟ್ಬಿಟ್ಟಿದೀವಿ, ಏನಕ್ಕೆ ಬದುಕಿದೀವಿ? ಹಲ್ಲೆಲೂಯ. ಹಲ್ಲೆಲೂಯ. ಆತನ ನಿಬಂಧನೆಗಳನ್ನು, ನಿಯಮಗಳನ್ನು ನಮಗೆ ಕೊಟ್ಟಿದ್ದು ನಾವು ಬದುಕಲಿ ಅಂತ. ಹಲ್ಲೆಲೂಯ. ನಾವು ದೇವರಿಗೋಸ್ಕರ ಬದುಕಲಿ ಅಂತ. ಆದ್ರೆ ನಾವು ಬದುಕ್ತಾ ಇರೋದು సైతానికోస్కర. హల్లెలూయ. ఎవరి కోసం ఉన్నాం మేము? సైతాని కోసం మేము ఉన్నాము. హల్లెలూయ. సైతానిಗೋಸ್ಕರ ನಾವು ಜೀವಿಸ್ತಾ ಇದ್ದೀವಿ. ಆತನ ನಿಯಮಗಳನ್ನು ನಾವು ಫಾಲೋ ಮಾಡಿದ್ರೆ, ಆತನ ನಿಯಮಗಳಲ್ಲಿ ನಾವು ನಡೀತಿದ್ರೆ ನಾವು ದೇವರಿಗಾಗಿ ಜೀವಿಸ್ತಿದ್ವಿ. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತೆ, ರೋಮನ್ ಬರೆದ ಅಧ್ಯಾಯದಲ್ಲಿ 18ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಆತನ ಮಾತು ಹೇಳುತ್ತೆ, ನಿನ್ನಲ್ಲಿ ಪವಿತ್ರಾತ್ಮನಿದ್ದರೆ ನೀನು ದೇವರಿಗೋಸ್ಕರ ಬದುಕುತ್ತೀಯಾ, ನಿನ್ನಲ್ಲಿ ಪವಿತ್ರಾತ್ಮ ಇಲ್ಲ ಅಂದ್ರೆ ಲೋಕಕ್ಕೋಸ್ಕರ ಬದುಕ್ತೀಯಾ?
ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ನಿಯಮ ಅಂತ ಕೊಟ್ಟಿದ್ದಾರೆ, ಅದೇ ರೋಮರ್ ಬರೆದ ಅಧ್ಯಾಯದಲ್ಲಿ ದೇವರ ಆತ್ಮ ಅಂತ ಕೊಟ್ಟಿದ್ದಾರೆ. ಅದರ ಆತ್ಮ ನಮ್ಮಲ್ಲಿ ಇದ್ದರೆ ನಾವು ದೇವರಿಗೋಸ್ಕರ ಬದುಕ್ತೀವಿ, ಇಲ್ಲದಿದ್ದರೆ ಲೋಕಕ್ಕೋಸ್ಕರ ಸೈತಾನನಿಗೋಸ್ಕರ ನಾವು ಬದುಕ್ತಾ ಇದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. 92ನೇ ವಾಕ್ಯ ಓದೋಣ. ನಿನ್ನ ಧರ್ಮಶಾಸ್ತ್ರವು ನನಗೆ ಆನಂದಕರವಾಗಿದ್ದರಿಂದ ಅದನ್ನ ಸರಿಯಾಗಿ ಓದಿ. ನಿನ್ನ ಧರ್ಮಶಾಸ್ತ್ರವು ನನಗೆ ಆನಂದಕರವಾಗದಿದ್ದರೆ ನನಗೊದಗಿದ ಆಪತ್ತಿನಲ್ಲಿ ಹಾಳಾಗಿ ಹೋಗುತ್ತಿದ್ದೆನು. ಸಾಕು. ಹಲ್ಲೆಲೂಯಾ. ನಿನ್ನ ಧರ್ಮಶಾಸ್ತ್ರವು ನನಗೆ ಆನಂದಕರವಾಗದಿದ್ದರೆ ಅಂದ್ರೇನು? ಆತನ ಮಾತುಗಳು ನನಗೆ ಖುಷಿ ಕೊಡದಿದ್ರೆ, ಆತನ ಮಾತುಗಳು ನನಗೆ ದಾರಿನ ತೋರಿಸದೇ ಇದ್ದಿದ್ರೆ ನಾನು ಇಷ್ಟೊತ್ತಿಗೆ ಹಾಳಾಗ್ತಾ ಇದ್ದೆ, ನಾನು ಇಷ್ಟೊತ್ತಿಗೆ ಬೇರೆ ಜಾಗದಲ್ಲಿ ಎಲ್ಲೋ ಇರ್ತಾ ಇದ್ದೆ, ನಾನು ಇಷ್ಟೊತ್ತಿಗೆ ನಾಶವಾಗಿ ಹೋಗ್ತಾ ಇದ್ದೆ. ಹಲ್ಲೆಲೂಯಾ. ಅದರ ವಾಕ್ಯಗಳು ಹೇಳ್ತಾ ಇದೆ, ನಿನ್ನ ಧರ್ಮಶಾಸ್ತ್ರವು ನನಗೆ ಆನಂದಕರವಾಗದಿದ್ದರೆ ನಾನು ಎಂದಿಗೂ ಆಪತ್ತಿನಲ್ಲಿ ಹಾಳಾಗಿ ಹೋಗುತ್ತಿದ್ದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಮಾತುಗಳನ್ನ ನೀವು ಕೇಳಿದಿರಾ? ಆತನ ಮಾತುಗಳನ್ನ ನೀವು ಕೇಳಿಸ್ಕೊಂಡಿದ್ದೀರಾ? ಆತನ ನಿಮ್ಮ ಹತ್ರ ಮಾತಾಡಿದಾರಾ? ಆತನ ಮಾತುಗಳನ್ನ ಕೇಳಿದ್ದೀರಾ? ನಿಮ್ಮ ಕಿವಿಗಳನ್ನ ಆತನ ಮಾತಿಗಾಗಿ ತೆರೆದಿದ್ದೀರಾ? ಕೇಳಿಸ್ಕೊಂಡಿದ್ದೀರಾ? ಕೇಳಿಸ್ಕೊಂಡ್ಮೇಲೆ ಸಹ ಏನಕ್ಕೆ ಪಾಪದಲ್ಲಿ ಹೋಗ್ತಾ ಇದ್ದೀರಾ? ಹಲ್ಲೆಲೂಯಾ. ಆತನ ಮಾತುಗಳು ನಮ್ಮ ಕಿವಿಗೂ ಸಹ ಬೀಳದ ಹಾಗೆ ನಾವು ನಮ್ಮ ಕಿವಿಗಳನ್ನ ಮುಚ್ಕೊಂಡಿದ್ದೀವಿ. ಹಲ್ಲೆಲೂಯಾ. ಭಾನುವಾರ ಮಾತ್ರ ಬಂದು ಆತನ ಸಭೆಯಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡಿ ವಾಕ್ಯಗಳನ್ನ ಎತ್ತು ಮತ್ತೆ ಮುಂದಿನ ಭಾನುವಾರವರೆಗೂ ಆತನ ವಾಕ್ಯದ ಕಡೆ ನಾವು ತಲೆನೇ ಹಾಕಲ್ಲ. ನೋಡ್ಬೇಕು ಅಂದ್ರೆ ಯಾವ್ದೋ ಒಂದು ಬೈಬಲ್ ಓಪನ್ ಮಾಡ್ತೀವಿ, ರೆಡ್ ಮಾರ್ಕ್ ಅಲ್ಲಿ ಮಾರ್ಕ್ ಆಗಿರುವಂತ ವಾಕ್ಯನ ಓದ್ಬಿಟ್ಟು ಅದನ್ನ ಮಾತ್ರ ಧ್ಯಾನ ಮಾಡ್ತೀವಿ. ಏನಕ್ಕೆ ಅಂದ್ರೆ ಮತ್ತಾಯದಲ್ಲಿ ಲೂಕ, ಯೋಹಾನ ಅದೆಲ್ಲ ಓದ್ಕೊಂಡು ಹೋಗ್ಬೇಕಾದ್ರೆ ದೇವರ ಮಾತುಗಳನ್ನ ಮಾತ್ರ ಅವರು ರೆಡ್ ಲೈಟ್ ಅಲ್ಲಿ ಏನೋ ಪ್ರಿಂಟಿಂಗ್ ಅಲ್ಲಿ ಪ್ರಿಂಟ್ ಮಾಡಿರ್ತಾರೆ. ಆತರ ಮಾತುಗಳನ್ನ ಮಾತ್ರ ಅದನ್ನ ಮಾತ್ರ ನಾವು ಓದಿ ಅದನ್ನ ಮಾತ್ರ ಧ್ಯಾನ ಮಾಡ್ತೀವಿ. ಒಂದು ವಾಕ್ಯ ಓದಿ. ಹಲ್ಲೆಲೂಯಾ. ಆತನ ಮಾತುಗಳಿಗೆ ಕಿವಿ ಕೊಡಕ್ಕಾಗ್ದಿರೋ ತರ ನಮ್ಮ ಕಿವಿಗಳಿದೆ. ಹಲ್ಲೆಲೂಯಾ. ಈ ವಾಕ್ಯ ಹೇಳ್ತದೆ, ನಿನ್ನ ಧರ್ಮಶಾಸ್ತ್ರವು ನನಗೆ ಆನಂದವಾಗಿ ಇಲ್ಲದಿದ್ದರೆ ನಾನು ಯಾವಾಗೂ ಹಾಳಾಗಿ ಹೋಗುತ್ತಿದ್ದೆ, ನಾಶವಾಗಿ ಹೋಗುತ್ತಿದ್ದೆ. ಹಲ್ಲೆಲೂಯಾ. ದೇವರೊಟ್ಟಿಗೆ ಜಗಳ ಮಾಡಿದಂತ ವ್ಯಕ್ತಿ ಯಾರು? ಅಬ್ರಹಾಮನ ಮಗನ ಹೆಸರೇನು? ಈಸಾಕನ ಮಗನ ಹೆಸರೇನು? ಯಾಕೋಬ್ ಏನ್ ಮಾಡ್ದ ದೇವರೊಟ್ಟಿಗೆ? ಅದು ನಮಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ನಾವು ದೇವರ ವಾಕ್ಯಗಳನ್ನ ಹಳೆ ಒಡಂಬಡಿಕೆಯನ್ನ ನಾವು ನೋಡೋದಿಲ್ಲ. ಏನಕ್ಕೆ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಬರೀ ಯುದ್ಧಗಳು, ದೇವರು ಮಾಡಿರುವಂತ ಅದ್ಭುತ ಕಾರ್ಯಗಳು ಮಾತ್ರ ಇರುತ್ತೆ. ನಾವು ವಾಕ್ಯಗಳನ್ನ ಎತ್ತಬೇಕಾದ್ರೆ ನಾವು ಲೋಕವಾಗಿ ನಾವು ದೇವರ ವಾಕ್ಯಗಳನ್ನ ಹೇಳ್ತೀವಿ ಹೊರತು ದೇವರ ವಾಕ್ಯದ ಮುಖಾಂತರ ನಾವು ದೇವರ ವಾಕ್ಯನ ಹೇಳಲ್ಲ. ಯಾಕೆಂದ್ರೆ ನಮ್ಗೆ ದೇವರ ವಾಕ್ಯ ಗೊತ್ತಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಅಂತ ಎರಡು ಭಾಗ ಮಾಡಿದ್ದೇನಕ್ಕೆ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಮಾಡಿರುವಂತ ಎಲ್ಲ ಅದ್ಭುತ ಕಾರ್ಯಗಳು ನಮ್ಗೆ ಅರ್ಥ ಆಗ್ಲಿ ಅಂತ. ಆತನ ಧರ್ಮಶಾಸ್ತ್ರನ ಅವರಿಗೆ ಯಾವುದೇ ರೀತಿಯಲ್ಲಿ ಆತನ ತೋರಿಸಲ್ಪಟ್ಟನು ಅಂತ. ಹಲ್ಲೆಲೂಯಾ. ನಾವು ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿನೇ ನಮಗೋಸ್ಕರ ಬಂದು ಆತನು ನಡೆದಂತ ಮಾದರಿನ ತೋರಿಸ್ತಾರೆ, ಬರೀತಾರೆ. ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಅವರು. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ಬೇಕಾದ್ರೆ ಆತನು ಇರ್ಲಿಲ್ಲ, ಬರೀ ಆತನ ಧರ್ಮಶಾಸ್ತ್ರ ಮಾತ್ರ ಇತ್ತು. ಆ ಧರ್ಮಶಾಸ್ತ್ರನ ಕೇಳಿ ಅವ್ರು ಹೇಗೆ ಹಾಳಾಗಿ ಹೋಗ್ಲಿಲ್ಲ, ಹೇಗೆ ಹಾಳಾಗಿ ಹೋದ್ರು ಅನ್ನೋ ಎರಡು ವಿಷಯಗಳನ್ನ ಸಹ ಆತನು ಹಳೆ ಒಡಂಬಡಿಕೆಯಲ್ಲಿ ಬರ್ತಿದ್ದಾರೆ. ಹಲ್ಲೆಲೂಯಾ. ನಾವು ಹಾಳಾಗಿ ಹೋಗಿರೋದನ್ನ ನೋಡ್ಬೇಕು ಆದ್ರೆ ಏನೋ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ಬೇಕಾದ್ರೆ ನಾವು ನಿನ್ನೆ ತಾನೇ ನೋಡಿದ್ವಿ ಲೋತನ ಹೆಂಡತಿ ಬಗ್ಗೆ. ಲೋತನ ಹೆಂಡತಿ ಧರ್ಮಶಾಸ್ತ್ರಕ್ಕೆ ಕೀழ்ಪಟ್ಟು ನಡೆಯದೆ ಉಪ್ಪಿನ ಕಂಬ ಆದ್ಲು ಅಂತ ನಾವು ನೋಡ್ತೀವಿ. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ಬೇಕಾದ್ರೆ ಅನನ್ಯ ಸಫೇರ ಗೊತ್ತಾ? ಅನನ್ಯ ಸಫೇರ ಗೊತ್ತಾ? ಗೊತ್ತಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯಗಳನ್ನ ನಾವು ಎಷ್ಟು ಹೆಚ್ಚಾಗಿ ಅದನ್ನ ಗಮನಿಸ್ತಾ ಇದ್ದೀವಿ ಅನ್ನೋದು ನಾವು ಗೊತ್ತಾಗುತ್ತೆ. ಹಲ್ಲೆಲೂಯಾ. ಅನನ್ಯ ಸಫೇರ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೆದ್ರು, ಅವರು ದೇವರ ಆಲಯದಲ್ಲಿ ಸತ್ತೋದ್ರು. ಹಲ್ಲೆಲೂಯಾ. ಅವರಿಬ್ಬರು ಗಂಡ ಹೆಂಡತಿ ಆಗಿದ್ರು.
ದೇವರ ಆಲಯದಲ್ಲಿ ದೇವರ ಸೇವಕರ ಮುಂದೆ ಅವರು ಮಾಡಿದಂತ ಆರೈಕೆನ ಮೀರಿ ಸುಳ್ಳಾಗಿ ನಡ್ಕೊಂಡ್ರು, ಅವರು ಅಲ್ಲೇ ಸತ್ತೋದ್ರು. ಹಲ್ಲೆಲೂಯಾ. ನಾವು ಇದನ್ನೆಲ್ಲ ಏನಕ್ಕೆ ನೋಡ್ತೀವಿ ಅಂದ್ರೆ, ಧರ್ಮಶಾಸ್ತ್ರ ನಮ್ಮ ಸೈಡ್ ಅಲ್ಲಿ ಇಲ್ಲ ಅಂದ್ರೆ ನಾವು ಹೇಗಿರ್ತಾ ಇದ್ವಿ. ಹಲ್ಲೆಲೂಯಾ. ಧರ್ಮಶಾಸ್ತ್ರ ಹಳೆ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ತೋರಿಸಿರೋ ತರನೇ ನಮಗಿದ್ದಿದ್ರೆ ನಾವು ಈ ದಿನ ಜೀವಂತವಾಗಿ ಇರ್ತಾ ಇರ್ಲಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ಬೇಕಾದ್ರೆ ಸೊಲೊಮೋನ್ ನೋಡ್ತೀವಿ. ಸೊಲೊಮೋನ್ ಯಾರು? ಸೊಲೊಮೋನ್ ಯಾರು? ಯಾರ ಮಗ? ನಾನು ನಿನ್ನವನು, ರಕ್ಷಿಸು, ನಿನ್ನ ನೇಮಗಳಲ್ಲಿ ಆಸಕ್ತನಾಗಿದ್ದೇನಲ್ಲ. ಸಾಕು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, ನಾನು ನಿನ್ನವನು, ರಕ್ಷಿಸು. ಏನು? ನಾನು ಯಾರವನು? ದೇವರವನು. ಹಲ್ಲೆಲೂಯಾ. ರಕ್ಷಿಸು ಅಂತ ಇಲ್ಲಿ ವಾಕ್ಯ ಹೇಳ್ತಾ ಇದೆ. ಆದರೆ ವಾಕ್ಯ ಕೇಳುವಂತ ಪ್ರತಿಯೊಬ್ಬರು ಈ ಮಾತನ್ನ ಕೇಳಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೀರ್ತನೆ ಮುಗಿದ ಮೇಲೆ ವಾಕ್ಯ ಕೇಳಿ ಪ್ರಾರ್ಥನೆ ಮಾಡಿ ಅಂತ ಹೇಳ್ತೀವಿ. ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ವಾಕ್ಯಗಳನ್ನ ಇಟ್ಟು ಪ್ರಾರ್ಥನೆ ಮಾಡಲ್ಲ. ಯಾಕಂದ್ರೆ ನಮ್ಗೆ ಇನ್ನೂ ಅಷ್ಟೊಂದು ಬುದ್ಧಿ ಬಂದಿಲ್ಲ. ವಾಕ್ಯಗಳನ್ನ ಇಟ್ಟು ಪ್ರಾರ್ಥನೆ ಮಾಡಿ ಅಂತ ದೇವರ ವಾಕ್ಯ ಹೇಳುತ್ತೆ, ಆದ್ರೆ ವಾಕ್ಯಗಳನ್ನ ಇಟ್ಟು ನಾವು ಪ್ರಾರ್ಥನೆ ಮಾಡಲ್ಲ. ಯಾಕಂದ್ರೆ ನಮ್ಗೆ ಆ ಗ್ರಹಿಕೆ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೇಳ್ತಾರೆ, ಏನೋ ಒಬ್ಬರು ಹೇಳ್ತಾರೆ, ಏನೇ ಆದ್ರೂ ಸಹ ದೇವರನ್ನ ನಾನು ಬಿಟ್ಟು ಹೋಗಲ್ಲ. ಹಲ್ಲೆಲೂಯಾ. ಪೇತ್ರನ ಹೇಳ್ತಾನೆ, ಯಾರೇ ನಿನ್ನ ಬಿಟ್ಟು ಹೋದ್ರು ಸಹ ನಾನು ನಿನ್ನ ಬಿಟ್ಟು ಹೋಗಲ್ಲ. ಹಲ್ಲೆಲೂಯಾ. ಆದ್ರೆ ಇಲ್ಲಿ ಏನಾಗಿದೆ, ಅವನೇ ಬಿಟ್ಟು ಹೋಗ್ತಾನೆ. ದೇವರು ಹೇಳ್ತಾರೆ, ಕೋಳಿ 3 ಸಲ ಕೂಗುವುದಕ್ಕಿಂತ ಮುಂಚೆ ನೀನು ನಾನು ಯಾರು ಅಂತ ನೀನು ಗೊತ್ತೇ ಇಲ್ಲ ಅಂತ ಹೇಳ್ತೀಯ ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಏನು ದೇವರ ರಾಜ್ಯದಲ್ಲಿ ಬೆಳೆದಿರುವಂತ ಮಕ್ಕಳು ಬೇರೆ ಮಕ್ಕಳಿಗಿಂತ ಶ್ರೇಷ್ಠರು. ಹಲ್ಲೆಲೂಯಾ. ಆತನ ಧರ್ಮಶಾಸ್ತ್ರ ತಿಳ್ಕೊಂಡಿರೋರು ಬೇರೆ ಇದನ್ನ ತಿಳ್ಕೊಂಡಿರೋದಕ್ಕಿಂತ ಶ್ರೇಷ್ಠರು. ಹಲ್ಲೆಲೂಯಾ. ದೇವರಿಗೆ ಎಜುಕೇಶನ್ ಇತ್ತ? ದೇವರು ಓದಿದ್ರ? ಹಲ್ಲೆಲೂಯಾ. ಆತನು ಕಾರ್ಪೆಂಟರ್ ಆಗಿದ್ದ ಅಷ್ಟೇ. ಏನ್ ಮಾಡ್ತಿದ್ದ? ಗೊತ್ತಿದ್ದ ಈ ವಿಷಯ? ಗೊತ್ತಿದ್ದ? ಹಲ್ಲೆಲೂಯಾ. ಕಾರ್ಪೆಂಟರ್ ಆಗಿದ್ದ. ಆತನು ಏನೂ ಓದಲಿಲ್ಲ. 33 ವರ್ಷ ಈ ಭೂಮಿ ಮೇಲೆ ಇದ್ರು. ಅದರಲ್ಲಿ 3 ವರ್ಷ ಮಾತ್ರ ದೇವರ ಸೇವೆನ ಮಾಡಿದ್ರು. ಆದ್ರೆ ಈಗ ಇಡೀ ಲೋಕಕ್ಕೆ ಯೇಸು ಯಾರು ಅನ್ನೋದು ಗೊತ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಡಾಕ್ಟರ್ ಬಿಲಿ ಗ್ರಾಮ್ ಅವರು ದೊಡ್ಡ ಸೇವಕರು. ಆತನು ದೊಡ್ಡ ದೊಡ್ಡ ಸೇವೆಗಳು ಮಾಡಿದ್ದಾರೆ. ಆತನು ಅಮೆರಿಕದಲ್ಲಿ ಒಂದು ಏನೋ ಪ್ರಾರ್ಥನೆ ಕೂಟಕ್ಕೆ ಹೋಗಿರ್ಬೇಕಾದ್ರೆ, ಆ ಸಮಯದಲ್ಲಿ ಪ್ರಾರ್ಥನೆ ಕೂಟಗಳು, ಅವ್ರು ಇರೋ ಟೈಮಲ್ಲಿ ಪ್ರಾರ್ಥನೆ ಕೂಟಗಳು ಈ ತರ ಮನೆಯಲ್ಲಿ ಇರಲ್ಲ. ಆಚೆ ಪೆಂಡಲ್ಗಳು ಹಾಕಿ ಆ ತರ ಎಲ್ಲ ಗ್ರೌಂಡ್ ಅಲ್ಲೆಲ್ಲ ಮಾಡಿರಲ್ಲ. ಈ ಸ್ಟೇಡಿಯಂ ಇರುತ್ತಲ್ವಾ, ಕ್ರಿಕೆಟ್ ಸ್ಟೇಡಿಯಂ, ಆ ತರ ಸ್ಟೇಡಿಯಂ ಅಲ್ಲಿ ಮಧ್ಯದಲ್ಲಿ ಏನೋ ಸ್ಟೇಜ್ ಹಾಕಿ ಆತನು ಅಲ್ಲಿ ಪ್ರಸಂಗ ಮಾಡ್ತಾರೆ. ಹಲ್ಲೆಲೂಯಾ. ಆತನ ವಾಕ್ಯಗಳನ್ನ ನಾವು ಕೇಳಬೇಕಾದ್ರೆ ಆತನ ವಾಕ್ಯಗಳಲ್ಲಿ ಏನೂ ಮುಚ್ಚುಮರೆ ಮಾಡಲಿಲ್ಲ. ಪ್ರತಿಯೊಂದು ಕೆಟ್ಟ ವಿಷಯಗಳನ್ನು ಸಹ ಆ ಜಾಗದಲ್ಲಿ ನಿಂತ್ಕೊಂಡು ಆತನು ಹಂಗೆ ಮುಖ ಕೊಡೋದಕ್ಕೆ ಹೇಳ್ತಾನೆ. ಏನಕ್ಕೆ? ಅದು ದೇವರಿಂದ ಅವರಿಗೆ ಬಂದಂತ ಒಂದು ವಾಕ್ಯ. ಅದನ್ನ ಅವ್ರು ಹೇಳಲೇಬೇಕು. ಆ ಧರ್ಮಶಾಸ್ತ್ರಕ್ಕೆ, ಆ ವಾಕ್ಯಕ್ಕೆ ಅವರು ಕೀಳ್ಪಡಲೇಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಲ್ಲಿ ಏನೋ ಅವ್ರು ಹೇಳ್ತಾರೆ, ಈ ದಿನ ನೀನು ತಿರುಗಿಕೋ. ಹಲ್ಲೆಲೂಯಾ. ನೀನು ಸಾಯಬಾರ್ದು ಅಂದ್ರೆ ನೀನು ತಿರುಗ್ಕೋ. ಎಷ್ಟು ಒಂದಲ್ಲ, ಇಬ್ಬರಲ್ಲ, ಮೂವರಲ್ಲ, ಕೋಟ್ಯಾನು ಜನ ಸುತ್ತಮುತ್ತ ಇರ್ತಾರೆ. ನೀನು ಸಾಯಬಾರ್ದು ಅಂದ್ರೆ, ನಿನಗೆ ಪರಲೋಕ ಬೇಕು ಅಂದ್ರೆ ನೀನು ತಿರುಗ್ಕೋ. ನೀನು ಎಲ್ಲಿದ್ಯಾ ಅನ್ನೋದು ನಿನಗೆ ಗೊತ್ತು. ಈಗ ಎಲ್ಲಿದ್ಯಾ ಅನ್ನೋದು ನಿನಗೆ ಗೊತ್ತು. ಎಲ್ಲಿ ಹೋಗ್ತೀಯ ಅನ್ನೋದು ನಿನಗೆ ಗೊತ್ತಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ವಿಲಿಯಂ ಕೇರಿ ಬರ್ತಾರೆ, ಇಂಡಿಯಾಗೆ ಬರ್ತಾರೆ, ಬೈಬಲ್ ನ ಪ್ರಿಂಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಅಲ್ಲಿರುವಂತ ಜನರಿಗೆ ಹೇಳ್ತಾರೆ, ನಾನು ಮತನ ಚೇಂಜ್ ಮಾಡೋದಕ್ಕೆ ಬರ್ಲಿಲ್ಲ, ನಾನು ನಿಮ್ಮ ಮತಗಳನ್ನ ಬದಲಾಯಿಸೋದಕ್ಕೆ ಬರ್ಲಿಲ್ಲ, ನಾನು ಯಾವ ಮತದಿಂದನೂ ಬರ್ಲಿಲ್ಲ, ನಾನು ಬಂದಿರೋದು ನಿಜವಾದ ದೇವರ ಕಡೆಯಿಂದ. ಹಲ್ಲೆಲೂಯಾ. ಈ ದಿನ ನಿಮ್ಗೆ ಧೈರ್ಯ ಇದೆ ಹೇಳೋದಕ್ಕೆ? ಹಲ್ಲೆಲೂಯಾ. ಧೈರ್ಯ ಇದೆ ಹೇಳೋದಕ್ಕೆ? ನಿಮ್ಮ ತಂದೆಯನ್ನೇ ನೀವು ಬದಲಾಯಿಸೋದಕ್ಕೆ ಆಗಲ್ಲ, ನಿಮ್ಮ ತಾತನನ್ನೇ ನೀವು ತಿರುಗಿಸೋದಕ್ಕೆ ಆಗಲ್ಲ, ಇನ್ನ ಈ ಬೈಬಲ್ನ ಹಿಡ್ಕೊಂಡು ನಿಮ್ಮ ಊರಲ್ಲಿ ಏನು ವಾರ್ತೆಯನ್ನ ಹೇಳ್ತೀರ? ಹಲ್ಲೆಲೂಯಾ. ದೇವರ ಸುವಾರ್ತೆನ ಸಾರಬೇಕು ಅಂದ್ರೆ ನಿಮ್ಮ ಊರಲ್ಲಿ ನೀವು ಮೊದಲು ಸಾರಬೇಕು. ಆದ್ರೆ ನಮ್ಮ ಊರಲ್ಲಿ ನಮಗೆ ಮೊದಲು ಸಾರೋದಕ್ಕೆ ನಮಗೆ ಧೈರ್ಯ ಇಲ್ಲ.
ಯಾರು ಏನ್ ಅನ್ಕೋಬಿಡ್ತಾರೋ. ಹಲ್ಲೆಲೂಯ ಹಲ್ಲೆಲೂಯ. ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಹುಡುಗ ಒಂದು ಪಾಂಪ್ಲೆಟ್ ಕೊಡ್ತಾ ಇರ್ತಾನೆ ಎಲ್ರಿಗೂ. ಆ ಪಾಂಪ್ಲೆಟ್ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಹೋದಾಗ ಆ ಹುಡುಗ ಆ ಪಾಂಪ್ಲೆಟ್ ನನಗೂ ಕೊಡ್ತಾನೆ. ಆ ಪಾಂಪ್ಲೆಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಸಂಡೇ ಸರ್ವಿಸ್, ಏನು ಭಾನುವಾರ ಸರ್ವಿಸ್ ಇದೆ ಯಲಹಂಕದಲ್ಲಿ, ರೋಮನ್ ಕ್ಯಾಥಲಿಕ್ ಅದು. ಅಂದ್ರೆ ಅವರು ಸಹ ಅದೇ ರೀತಿಯಲ್ಲಿ ಆರಾಧನೆ ಮಾಡುವಂತ ಒಬ್ಬ ಜನರು. ಹಲ್ಲೆಲೂಯ. ಅವರು ಅದನ್ನ ಪಾಂಪ್ಲೆಟ್ ತರ ಮಾಡಿ ರೋಡಲ್ಲಿ ಹೋಗೋರ್ಗೆಲ್ಲ ಕೊಡ್ತಾ ಇದ್ದಾರೆ. ಸರ್ವಿಸ್ ಇದೆ, ಪ್ರಾರ್ಥನೆ ಇದೆ ಬನ್ನಿ, ಪ್ರಾರ್ಥನೆ ಇದೆ ಬನ್ನಿ ಅಂತ. ಹಲ್ಲೆಲೂಯ. ನಾನು ಅದನ್ನ ನೋಡಿ ಅವಾಗ ಅನಿಸ್ತು, ಅಯ್ಯೋ ಇವರು ಪ್ರಾರ್ಥನೆಗೋಸ್ಕರ ರೋಡ್ಗೆ ಇಳಿದಿದ್ದಾರೆ, ನಾವಿನ್ನೂ ಇಳಿದೇ ಇಲ್ಲ, ನಾವಿನ್ನೂ ವಾಕ್ಯದ ಒಳಗಡೆನೆ ಇಳಿದಿಲ್ಲ, ಇನ್ನು ರೋಡ್ ಒಳಗೆ ಹೇಗೆ ಇಳಿಯೋದು. ಹಲ್ಲೆಲೂಯ. ಧರ್ಮಶಾಸ್ತ್ರನ ಇಟ್ಕೊಂಡು ನಿನಿವೆ ಪಟ್ಟಣಕ್ಕೆ ಹೋಗ್ತಾನೆ ಯೋನ. ಹೋಗಿ ಕಿರ್ಚಿ ಕಿರ್ಚಿ ಹೇಳ್ತಾನೆ ದೇವರ ಕಡೆ ತಿರ್ಕೊಳ್ಳಿ ಅಂತ. ಹಲ್ಲೆಲೂಯ ಹಲ್ಲೆಲೂಯ. ಬೋರ್ಡ್ ಮಾಡ್ಕೊಂಡು ರೋಡಲ್ಲಿ ನಿಂತ್ಕೊಂಡಿರ್ತಾರೆ, ಯೇಸು ಬರ್ತಾ ಇದ್ದಾರೆ ನೀವು ತಿರ್ಕೊಳ್ಳಿ ಅಂತ. ಹಲ್ಲೆಲೂಯ. ವಾಕ್ಯಗಳನ್ನ ಬರೆದು ರೋಡಲ್ಲಿ ನಿಂತ್ಕೊಂಡಿದ್ದಾರೆ, ಧರ್ಮಶಾಸ್ತ್ರಗಳಿಗೆ ಬೆಲೆ ಕೊಟ್ಟು, ನಾನು ನಿನ್ನವನು, ನೀನು ನನ್ನನ್ನು ಕರುಣಿಸು. ಹಲ್ಲೆಲೂಯ. ಇಲ್ಲಿ ವಾಕ್ಯ ಹೇಳ್ತದೆ, ನಾನು ನಿನ್ನವನು, ನನ್ನನ್ನು ರಕ್ಷಿಸು, ನಿನ್ನ ನೇಮಗಳಲ್ಲಿ ಆಸಕ್ತನಾಗಿದ್ದೇನಲ್ಲ. ನೀನು ಆಸಕ್ತಿ ಆಗಿದ್ರೆ ನಿನ್ನಲ್ಲಿ ಯಾಕೆ ನೆಮ್ಮದಿ ಇಲ್ಲ? ನೀನು ಆಸಕ್ತಿ ಆಗಿದ್ರೆ ನಿನ್ನಲ್ಲಿ ಯಾಕೆ ನಂಬಿಕೆ ಇಲ್ಲ? ನೀನು ಆಸಕ್ತಿ ಆಗಿದ್ರೆ ಮೊದಲ ನಿನ್ನಲ್ಲಿ ಯಾಕೆ ದೇವರ ಆತ್ಮ ಇಲ್ಲ? ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತೆ ಮೀಕ ಬರೆದ ಅಧ್ಯಾಯದಲ್ಲಿ, ದೇವರ ವಾಕ್ಯ ನಿನ್ನಲ್ಲಿ ಇದ್ದರೆ, ದೇವರ ಆತ್ಮ ನಿನ್ನಲ್ಲಿದ್ರೆ ನೀನ್ ಏನಕ್ಕೆ ಕಷ್ಟ ಪಡ್ತಾ ಇದೀಯಾ? ನೀನ್ ಏನಕ್ಕೆ ಈ ತರ ಕಿರ್ಚ್ತಾ ಇದೀಯಾ? ಹಲ್ಲೆಲೂಯ. ದೇವರ ಆತ್ಮ ನಿನ್ನಲ್ಲಿ ಇಲ್ವಾ? ಆಲೋಚನೆ ಮಾಡುವಂತ ಆತ್ಮ ನಿನಗೆ ದೇವರು ಕೊಡ್ಲಿಲ್ವಾ? ಕಷ್ಟದಲ್ಲಿ ಇರ್ಬೇಕಾದ್ರೆ ನನ್ನನ್ನು ಕೂಗು ಅಂತ ಹೇಳಿದಂತ ಮಾತು ನಿನಗೆ ಗೊತ್ತಿಲ್ವಾ? ಹಲ್ಲೆಲೂಯ. ಈ ವಾಕ್ಯಗಳನ್ನೆಲ್ಲ ನಮಗೆ ಕೊಟ್ಟಿರೋದು ನಾವು ಬದಲಾಗಲಿ ಅಂತ. ಹಲ್ಲೆಲೂಯ. 95ನೇ ವಾಕ್ಯ ಓದೋಣ. ದುಷ್ಟರು ನನ್ನನ್ನು ಸಂಹರಿಸಬೇಕೆಂದು ಹೊಂಚು ನೋಡುತ್ತಾರೆ, ನಾನು ನಿನ್ನ ಕಟ್ಟಡಗಳನ್ನು ರಕ್ಷಿಸಿಕೊಂಡಿರುವೆನು. ಸಾಕು. ಹಲ್ಲೆಲೂಯ. ಇಲ್ಲಿ ವಾಕ್ಯ ಹೇಳ್ತದೆ, ದುಷ್ಟರು ನನ್ನನ್ನು ಸಂಹರಿಸಬೇಕೆಂದು ಹೊಂಚು ನೋಡುತ್ತಿದ್ದಾರೆ, ಆದರೆ ನಮ್ಮನ್ನು ಮೊದಲೇ ಸಂಹರಿಸಿಬಿಟ್ಟಿದ್ದಾನೆ. ಹಲ್ಲೆಲೂಯ. ಸೈತಾನನು ನಮ್ಮನ್ನ ಆಲ್ರೆಡಿ ಸಂಹರಿಸಿಬಿಟ್ಟಿದ್ದಾನೆ. ನಮ್ಮ ಮಾತುಗಳಿಂದ, ನಮ್ಮ ನೋಟಗಳಿಂದ, ನಮ್ಮ ದಾರಿಗಳಿಂದ ನಮ್ಮ ಮನಸ್ಸನ್ನ ಹಂಗೆ ಕಲ್ಲೋಲಗೊಳಿಸಿ ನಮ್ಮ ಮನೆಯಲ್ಲಿರುವಂತ ನೆಮ್ಮದಿ ಶಾಂತಿನ ಕಿತ್ಕೊಂಡು, ಹಲ್ಲೆಲೂಯ, ನಮ್ಮನ್ನ ಆಲ್ರೆಡಿ ಸಂಹರಿಸ್ಬಿಟ್ಟಿದ್ದಾರೆ. ಹಲ್ಲೆಲೂಯ. ಕಾರ್ಗತ್ತಲಲ್ಲಿ ಬಿದ್ದಿದ್ದೀವಿ. ಎಲ್ಲಿ? ಕಾರ್ಗತ್ತಲಲ್ಲಿ. ನಾವು ದೇವರ ಸಭೆಯಲ್ಲಿ ಇದ್ರೂ ಸಹ ನಾವು ಬಿದ್ದಿರೋದೆಲ್ಲಿ? ಕಾರ್ಗತ್ತಲಲ್ಲೇ ಬಿದ್ದಿದ್ದೀವಿ. ನಮ್ಮ ಆತ್ಮ ಕಾರ್ಗತ್ತಲಲ್ಲೇ ಇದೆ. ಹಲ್ಲೆಲೂಯ. ನಾವು ನಮ್ಮ ಆತ್ಮನ ಬಲಪಡಿಸ್ಕೊಂಡಿರೋ ಹೊಟ್ಟೆಗೆ ಎಷ್ಟೇ ಊಟ ಮಾಡಿದ್ರು ಅದು ಶಕ್ತಿ ಇಲ್ಲ. ಹಲ್ಲೆಲೂಯ. ಇಲ್ಲಿ ವಾಕ್ಯ ಹೇಳ್ತದೆ, ನಾನು ನಿನ್ನ ಕಟ್ಟಳೆಗಳನ್ನು ಲಕ್ಷಿಸಿಕೊಂಡಿರುವೆನು. ಒಂದು ಸಾರಿ ಲಕ್ಷಿಸಿಕೋ. ಹಲ್ಲೆಲೂಯ. ಒಂದು ಸಾರಿ ಆತನ ಆಜ್ಞೆಗಳಿಗೆ, ಆತನ ಧರ್ಮಶಾಸ್ತ್ರಕ್ಕೆ ಕೀಳ್ಪಡು. ಆಗ ನಿಮಗೆ ದೇವರ ದಯೆ ಗೊತ್ತಾಗುತ್ತೆ. ಹಲ್ಲೆಲೂಯ. ಹಲ್ಲೆಲೂಯ. ನನಗೆ ರೀಸೆಂಟ್ ಆಗಿ ಒಬ್ಬ ನನ್ನ ಫ್ರೆಂಡ್ಗೂ ನನಗೂ ದೇವರ ವಿಷಯದಲ್ಲಿ ಜಗಳ ಆಯ್ತು. ಏನು ಅಂದ್ರೆ ಒಂದು ಮನುಷ್ಯ ಹೇಳ್ತಾರೆ, ಮೇಲೆ ಯೇಸು ಸ್ವಾಮಿ ಒಂದು ಫೋಟೋ ತರ ಹಾಕಿ, ಕೆಳಗಡೆ ಕೃಷ್ಣನ ಒಂದು ಫೋಟೋ ತರ ಹಾಕಿ, ಅದ್ರಲ್ಲಿ ಹೇಳ್ತಾರೆ, ಆ ವ್ಯಕ್ತಿ ಹೇಳ್ತಾನೆ, ನೀನು ಮಾಡಿರುವಂತ ಪಾಪಗಳಿಗೆ ಬೇರೆಯವರಿಗೆ ನೀನು ಶಿಕ್ಷೆ ಕೊಡ್ಬೇಡ, ಶಿಕ್ಷೆನ ದೇವರಿಗೆ ಬಿಡು ಅಂತ ಒಬ್ಬ ವ್ಯಕ್ತಿ ಹೇಳ್ತಾನೆ. ಅವ್ರು ಹೇಳ್ತಾರೆ, ಮೆನ್ಷನ್ ಮಾಡಿ ಹೇಳ್ತಾರೆ, ಯೇಸು ಸ್ವಾಮಿ ಹೇಳಿದ್ದಾರೆ ಅಂತ. ಹಲ್ಲೆಲೂಯ. ಬೈಬಲ್ ಅಲ್ಲಿ ವಾಕ್ಯ ಇದೆ, ನೀನು ಇನ್ನೊಬ್ಬರಿಗೆ ಶಿಕ್ಷಿಸಬೇಡ, ಇನ್ನೊಬ್ಬರಿಗೆ ಮೊಯ್ ತೀರಿಸಬೇಡ, ಅದು ದೇವರ ಕೆಲಸ, ದೇವರಿಗೆ ಬಿಡು ಅಂತ. ಹಲ್ಲೆಲೂಯ. ಅದನ್ನ ನನ್ನ ಫ್ರೆಂಡ್ ಕಳಿಸಿದ್ದೆ. ನನ್ನ ಫ್ರೆಂಡ್ ನನಗೊಂದು ಮಾತು ಹೇಳ್ದ, ನನಗೆ ಬಂದು ಬೇಜಾರಾಯ್ತು. ಹಲ್ಲೆಲೂಯ. ಆಗ ಅವನಿಗೆ ಹೇಳ್ಬೇಕಿತ್ತು, ಆದ್ರೆ ಹೇಳಲಿಲ್ಲ. ಅದನ್ನ ದೇವರನ್ನ ಬಿಡೋದೇ ಇಲ್ಲ ಅಂತ ಹೇಳುವಂತ ಮನುಷ್ಯರು ದೇವರನ್ನ ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಏನಕ್ಕೆ ಅಂದ್ರೆ ಅಂತ್ಯಕಾಲ. ನಾವು ದೇವರ ವಾಕ್ಯ ನೋಡಿದ್ರಿ, ದೇವರು ಏನೋ ಜೀವ ಸ್ವರೂಪರಾಗಿದ್ದಾನೆ. ಆತನನ್ನು ಬಿಟ್ಟು ಹೋಗುವಂತ ಅಪನಂಬಿಕೆ ನಿಮಗೆ ಬೇಡ. ಏನ್ ಬೇಡ? ಅಪನಂಬಿಕೆ ನಿಮ್ಮ ಹೃದಯದಲ್ಲಿ ಬೇಡ ಅಂತ ವಾಕ್ಯ ನಾವು ನಿನ್ನೆ ನೋಡಿದ್ರಿ. ವಾಕ್ಯ ಅರ್ಥ ಆಯ್ತಾ? ವಾಕ್ಯ ಕಹಿಯಾಗಿದ್ರೆ
ಅದನ್ನ ಇಟ್ಟು ಆ ಕೈ ಆಗಿರುವಂತ ಶಾಪದಿಂದ ಆಚೆ ಬರೋದಕ್ಕೋಸ್ಕರ ನಿಮ್ಮನ್ನ ನೀವು ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡಿ. ನೀವು ಆಜ್ಞೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ.